ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಅಥವಾ ಯಾವುದೇ ಎಕ್ಸಾಮ್ ಆಗಿರಲಿ, ಅದು KE ಆಗಿರಲಿ, ಗ್ರೂಪ್ ಡಿ ಆಗಿರಲಿ, SD ಆಗಿರಲಿ, FD ಆಗಲಿ, ಗ್ರೇಡ್ 1, ಗ್ರೇಡ್ 2, PDO ಆಗಿರಲಿ, ಯಾವುದೇ ಎಕ್ಸಾಮ್ನಲ್ಲಿ ಕೇಳುವಂತಹದ್ದು ಇಂಗ್ಲೀಷ್ ಕಮ್ಯುನಿಕೇಷನ್ ಅಥವಾ ಇಂಗ್ಲೀಷ್ ಗ್ರಾಮರ್. ಅದು ಎಷ್ಟು ಮಾರ್ಕ್ಸ್ ಇರ್ತದೆ? 35 ಮಾರ್ಕ್ಸ್. ಮೆಜಾರಿಟಿ ಅದು ಕೊಡೋದು 35 ಮಾರ್ಕ್ಸ್ಗೆ. 35 ಮಾರ್ಕ್ಸ್ಗೆ ಅದನ್ನೇನು ಮಾಡ್ತಾರೆ, ಕೇಳ್ತಾರೆ 35 ಮಾರ್ಕ್ಸ್ಗೆ. ಸೊ ಈ 35 ಮಾರ್ಕ್ಸನ್ನು ನಾವು ಗೇನ್ ಮಾಡಬೇಕಾದ್ರೆ 15 ಚಾಪ್ಟರನ್ನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಚಾಪ್ಟರ್ಸ್ ಅದಾವ, ಅವು ಯಾವ್ಯಾವ ಅದಾವ ಅನ್ನೋದು ಇಲ್ಲಿ ನೋಡಿ. ಫಸ್ಟ್ ಒನ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ದಟ್ ಈಸ್ ಅ ವರ್ಬ್, ಅಡ್ಜೆಕ್ಟಿವ್ ಬರ್ತಾವೆ ಇಲ್ಲಿ. ಸೆಕೆಂಡ್ ಒನ್ ಈಸ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್. ಥರ್ಡ್ ಈಸ್ ಆರ್ಟಿಕಲ್ಸ್. ನೆಕ್ಸ್ಟ್ one substitute, error spot, sentence correction, spelling correction, passage, synonyms, antonyms, active passive voice, sentence rearrangement, direct indirect speech, PQRS. It means they are given 4 options. ಆ 4 ಆಪ್ಷನ್ಸ್ಗಳಲ್ಲಿ ಒಂದನ್ನು ಕ್ಲಿಕ್ ಮಾಡಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೌನ್ಸ್, ಆರ್ಟಿಕಲ್ಸ್ ಇಲ್ಲಿ ಬರ್ತಾವೆ. ಇದು ಏನಂದ್ರೆ 15 ಏನಿದಾವೆ ಚಾಪ್ಟರ್ಸ್. ಇದ್ದ ಚಾಪ್ಟರ್ಸ್ ಮೇಲೆ ಏನು ಮಾಡ್ತಾರವ್ರ, ಕ್ವಶನ್ಸ್ಗಳನ್ನು ರೇಸ್ ಮಾಡಿರ್ತಾರೆ. ಇವೇ ಕ್ವಶನ್ಸ್ಗಳು 35 ಮಾರ್ಕ್ಸನ್ನು ತೊಗೊಳ್ಳಿಕ್ಕೆ ನಮಗೆ ಸಹಾಯವನ್ನು ಮಾಡ್ತವೆ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅದು ಯಾವುದೇ ಇರಲಿ, ಅದು KE ಇದ್ದವರು ಕಂಡಕ್ಟ್ ಮಾಡಿರೋಂಥ ಎಕ್ಸಾಮ್ ಇರಲಿ, ಅಥವಾ KPSC ಇದ್ದವರು ಕಂಡಕ್ಟ್ ಮಾಡಿರೋಂಥ ಎಕ್ಸಾಮ್ ಇರಲಿ, ಈ 15 ಚಾಪ್ಟರ್ಗಳನ್ನು ನೀವು ಕವರ್ ಮಾಡಿದ್ರಪ್ಪ ಅಂತಂದರೆ ಯು ಕ್ಯಾನ್ ಗೆಟ್ ಇಟ್ ಔಟ್ ಆಫ್ ಮಾರ್ಕ್ಸ್. ಓಕೆ, ಈ ಮಾರ್ಕ್ಸ್ಗಳನ್ನು ನೀವು ಗೇನ್ ಮಾಡಬೇಕಾದ್ರೆ ಸ್ಮಾರ್ಟ್ ಸ್ಟಡಿಯನ್ನು ನೀವು ಮಾಡಬೇಕು. ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನು ರಿವ್ಯೂ ಮಾಡಬೇಕಾಗುತ್ತೆ. ಓಲ್ಡ್ ಕ್ವಶನ್ ಪೇಪರನ್ನು ತೊಗೊಂಡ್ಬಿಟ್ಟು ಆ ಕ್ವಶನ್ ಪೇಪರ್ ಏನು ಮಾಡಬೇಕು, ರಿವ್ಯೂ ಮಾಡಬೇಕು. ಮತ್ತು ನೋಟ್ಸನ್ನು ಪ್ರಿಪೇರ್ ಮಾಡಬೇಕು. ಇದೆಲ್ಲವನ್ನು ಹೆಡ್ಡಿಂಗ್ ಹಾಕಿ ಇದ್ರ ಬಗ್ಗೆ ನೋಟ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗಬೇಕು. ಹೌದಾ? ಆರ್ಟಿಕಲ್ಸು, one ಸಬ್ಸ್ಟಿಟ್ಯೂಟು, ಹೌದಾ, ಎರರ್ ಸ್ಪಾಟು, ಎರರನ್ನು ಯಾವ ಫೈಂಡ್ ಔಟ್ ಮಾಡೋದು, ಹೌದಾ, ಸೆಂಟೆನ್ಸ್ ಕರೆಕ್ಷನ್ ಮಾಡೋದು, ಸ್ಪೆಲ್ಲಿಂಗ್ ಕರೆಕ್ಷನ್ ಮಾಡೋದು, ಪ್ಯಾಸೇಜು, ಸಿನಾನಿಮ್ಸು, ಹೌದಾ, ಆ್ಯಂಟೋನಿಮ್ಸು, ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸು, ಸೆಂಟೆನ್ಸು, ಹೌದಾ, ಮೈಂಡ್ ಮ್ಯಾಪನ್ನು ಹಾಕಿ ಇದನ್ನೆಲ್ಲವನ್ನು ಏನು ಮಾಡಬೇಕು, ಹೆಡ್ಡಿಂಗ್ ಹಾಕಿ ಕ್ವಶನ್ಸನ್ನು ನಾವೇನು ಮಾಡಬೇಕು, ಸಾಲ್ವ್ ಮಾಡ್ತಾ ಹೋಗಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಐಡಿಯಾ ಸಿಗ್ತದೆ. ಅವಾಗೂ ನಾವು ಏನು ಮಾಡ್ತೀವಿ, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ನಾವು ಕ್ಲಿಕ್ ಆಗಲಿಕ್ಕೆ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿರ್ತಾವೆ. ದಟ್ಸ್ ವೈ ನಾನು ಹೇಳೋದು ಸಜೆಷನ್ ಏನಪ್ಪ ಅಂತಂದರೆ, ನೀವೇನು ಮಾಡಬೇಕು, ಈ 15 ಚಾಪ್ಟರ್ಸ್ಗಳನ್ನು 1 by 1 ಏನು ಮಾಡಬೇಕು, ಸ್ಟಡಿ ಮಾಡ್ತಾ ಹೋಗಬೇಕು. ಹೆಡ್ಡಿಂಗ್ ಹಾಕಿ ಸ್ಟಡಿ ಮಾಡ್ತಾ, ಆಲ್ರೆಡಿ ನಾನು ಏನು ಮಾಡಿದ್ದೀನಿ, 15 ಚಾಪ್ಟರ್ಸ್ಗಳನ್ನು ನಿಮಗೆ ಹೇಳಿದ್ದೀನಿ. ನೀವು ಈ ಚಾಪ್ಟರ್ಸ್ಗಳನ್ನು ನೀವೇನು ಮಾಡಬೇಕು, ಅದನ್ನು ಸ್ಟಡಿ ಮಾಡ್ತಾ ಹೋಗಬೇಕು. ಹೌದಾ? ಐ ಹೋಪ್ ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ತಿಳ್ಕೊಂಡಿನಿ. ಹೌದಾ? ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.